ಹರೇ ಕೃಷ್ಣ, ಎಲ್ಲರಿಗೂ ಶುಭೋದಯ. ಎಲ್ಲರೂ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇಷ್ಟು ದಿವಸ ವೀಡಿಯೋ ಮಾಡಿರಲಿಲ್ಲ ನಾನು, ಒಂದು ವರ್ಷ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1 ಇಯರ್ ಆಯಿತು. ಸ್ವಲ್ಪ ಏನಂದರೆ ಮಧ್ಯದಲ್ಲಿ ಸ್ವಲ್ಪ ನಮ್ಮ ಮಠದಲ್ಲಿ ಸೇರಿದ್ದಿದೆ, ಸ್ವಲ್ಪ ಅದ್ರಲ್ಲಿ ಗದ್ದದಲ್ಲಿ ಸ್ವಲ್ಪ ನಾನು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ. ಇವತ್ತಿನ ಇಂದಿನ ವಿಶೇಷ ಏನಂದರೆ, ಈ ವರ್ಷದಲ್ಲಿ ಚಾತುರ್ಮಾಸ ಅಂತಿದೆ. ಚಾತುರ್ಮಾಸದಲ್ಲಿ ಏನೇನು ಬರ್ತವೆ ಏನೇನಿಲ್ಲ ಅಂಥೇಳಿ ಎಲ್ಲ ನಮ್ಮಮ್ಮ ಹೇಳ್ತಾರೆ. ಇನ್ನೊಂದೇನೆಂದರೆ ನಮ್ಮ ಅಜ್ಜಿ ತಾತಲ್ಲಿ ಹೊರಗೆ ಹಲ್ಟಾಡ್ಕೊಂಡು ಕೂತಿದ್ದಾರೆ, ತೋರಿಸ್ತೀನಿ ನೋಡ್ರಿ. ಇಲ್ಲೋಡ್ರಿ ಹಲ್ಟಾಡ್ಕೊಂಡು ಕೂತಿದ್ದಾರೆ. ಈಗ ಹೋಗೋಣ ಬನ್ನಿ, ಅಮ್ಮ ಹತ್ರ ಹೋಗೋಣ. ಅಮ್ಮ ಅಡಿಗೆ ಮನೆ ಇದ್ದಾರೆ, ಬನ್ನಿ ಹೋಗೋಣ. ನೋಡಿ ನಮ್ಮಮ್ಮ ಮಾಡ್ತಾ ಇದ್ದಾರೆ. ಅಮ್ಮ ಹರೇ ಕೃಷ್ಣ. ಹರೇ ಕೃಷ್ಣ. ಏನು ಮಾಡ್ತಾ ಇದ್ದೀರಾ? ಏನು ಮಾಡ್ತಾ ಇದ್ದೀರಾ? ಅವಲಕ್ಕಿ ಮಾಡ್ಕೊಡ್ತಾ ಇದ್ದೀನಿ. ಇವತ್ತಿಂದಾನೆ ಮತ್ತೆ ನೀನ್ ಚಾತುರ್ಮಾಸದ ನೇಮ ಮಾಡ್ತೀನಿ ಅಂತಿದ್ಯಾ, ಸೊ ಹಾಗಾಗಿ ಮಾಡ್ಕೊಡ್ತೀನಿ. ನಾನೇನ್ ಮಾಡಲ್ಲ. ಇನ್ನೊಂದೇನಂದ್ರೆ ಚಾತುರ್ಮಾಸದಲ್ಲಿ ಏನೇನ್ ಬರುತ್ತೆ ಏನೇನಿಲ್ಲ ಅಂತ ಗಜಬ್ ಬೇಜತಿ. ಅಮ್ಮ ಚಾತುರ್ಮಾಸದಲ್ಲಿ ಏನೇನ್ ಬರಲ್ಲಮ್ಮ? ಮೊದಲನೇದು ಹಾಲು ಬರಲ್ಲ, ತರಕಾರಿ ಯಾವುದೇ ಬರಲ್ಲ. ಶಾಕಂಬರಿ ನೀಡಿ ಬೆಳಗ್ಗೆ ಅದೇನು ಹಸಿರಿನಲ್ಲಿ ಹುಳ ಜಾಸ್ತಿ ಇರುತ್ತೆ, ಗೊತ್ತಿಲ್ಲದೇನೋ ತಿಂದ್ಬಿಡ್ತೀವಿ ಅಂತ ಸೈನ್ಸ್ ಪ್ರಕಾರ ನೋಡಿದ್ರೆ ಆ ಥರ ನೇಮ ಅಂತ ಹೇಳಿದ್ರೆ ಚಾತುರ್ಮಾಸ. ಅಂದ್ರೆ ಏನಂದ್ರೆ ವೆಜಿಟೇಬಲ್ಸ್ ಏನು ಬರಲ್ಲ? ವೆಜಿಟೇಬಲ್ಸ್ ಯಾವುದು? ವೆಜಿಟೇಬಲ್ಸ್ ಬರಂಗಿಲ್ಲ, ಬಾಳೆಹಣ್ಣು ಬರಂಗಿಲ್ಲ, ಕಾಯಿ ಬರೋದಿಲ್ಲ, ತರಕಾರಿ ಬರಲ್ಲ, ಹಣ್ಣು ಬರಲ್ಲ, ಹಾಲು ಬರಲ್ಲ. ಇದು ಸ್ವೀಟ್ ಕಾರ್ನ್ಸ್ ಬರುತ್ತಲ್ಲ? ಬರುತ್ತೆ. ಸ್ವೀಟ್ ಕಾರ್ನ್ ಬರುತ್ತೆ. ಈಗ ಏನು ಮಾಡ್ತಿದ್ದೀರಾ? ಈಗ ಅವಲಕ್ಕಿ ಮಾಡ್ತಾರೆ, ವಿತೌಟ್ ಎಲ್ಲ ಹಾಕ್ಲಾರ್ದಂಗೆ. ಹಾಂ. ಈಗ ಏನೇನು ಹಾಕ್ತಾರಂತ ನೋಡೋಣ ಬನ್ನಿ. ಎಣ್ಣೆ ಫಸ್ಟು ಎಣ್ಣೆ ಹಾಕಬೇಕು. ಇಷ್ಟು ಎಣ್ಣೆ ಹಾಕ್ಬೇಕ? ಬೇಕಲ್ಲ, ಅವಲಕ್ಕಿ ಕಲಿಬೇಕಲ್ಲ. ಅಂದರೆ ಅಡುಗೆಯಲ್ಲಿ ಜಾಸ್ತಿ ಎಣ್ಣೆ ಬೇಕಾಗತ್ತಾ? ನನಗೆ ಎಣ್ಣೆ ಬೇಕು, ನಾನು ಹಾಕ್ಕೊಳ್ತೀನಿ. ಓಕೆ. ನನಗೆ ಎಣ್ಣೆ ಬೇಕಾಗಿಲ್ಲ, ಇದಕ್ಕಂದ್ರೆ ದಪ್ಪ ಹಾಕೊಂಡು ಕೊಡ್ತೀನಿ ಮತ್ತೆ ಆಮೇಲೆ ನಾನು. ಬೇಡ, ಬಿಟ್ಬಿಡಂಗಂದ್ರೆ ತಿನ್ನೋದೇ ಬಿಡು. ತಿನ್ನೋದು ಬಿಟ್ಬಿಟ್ರೆ ಹೆಂಗಮ್ಮ, ಮತ್ತೆ ಕೆಲಸ ಹೆಂಗೆ ಮಾಡ್ಬೇಕು ನಾನು? ಇದ್ರೆ ಚೆನ್ನಾಗಿದೆ. ಓಕೆ. ಮತ್ತು ಆಯಿಲ್ ಫುಡ್ ಜಗ್ಗಿ ತಿನ್ಬಾರ್ದು ಅಂತಲ್ಲ ಮತ್ತೆ? ತಿನ್ಬೇಕು, ಅತಿಯಾಗಿ ತಿನ್ನಬಾರ್ದು, ಡೈಲಿ ತಿನ್ನಬಾರ್ದು. ಓಕೆ. ಇದೇನು? ಹಿಂಗು ಹಾಕಬೇಕು. ಹಿಂಗೆ ಹಾಕಿ ಜೀರಿಗೆ ಹಾಕಬೇಕು. ಜೀರಿಗೆ ಹಾಕಿ ಮತ್ತೆ ಇದು ಮೆಣಸಿನ ಪುಡಿ. ಓಕೆ. ನೋಡಿ, ಖಾರಕ್ಕೆ ಮೆಣಸಿನ ಪುಡಿ ಮಾತ್ರ ಬಳಸೋದು. ಖಾರ ಪುಡಿ ಬರಂಗಿಲ್ಲ? ಖಾರ ಪುಡಿ ಬರಲ್ಲ, ಒಣ ಮೆಣಸಿನ್ಕಾಯಿ ಬರಲ್ಲ. ಓಕೆ. ಇಲ್ಲಿ ನೋಡಿ ಚೆನ್ನಾಗಿ ಕುದೀತಾ ಇದೆ ನೋಡಿ, ಎಲ್ಲ ಬಬಲ್ಸ್ ಬರ್ತಾ ಇದೆ. ಹಾಗೆ ನಮ್ಮಮ್ಮ ಅವಲಕ್ಕಿ ತೊಳಿತಾ ಇದ್ದಾರೆ. ಇದು ತೊಳೆದುಬಿಟ್ಟು ಇಲ್ಲಿ ಇದೆಲ್ಲ ಹಾಕಿ ಹಾಗೆ ಅರಿಶಿನ ಪುಡಿ ಹಾಕ್ತಾರೆ. ಅರಿಶಿನ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಪುಡಿ ಹಾಕಿದ್ಯಾ? ಮತ್ತೇನು ಹಾಕ್ಬೇಕು? ಇಷ್ಟೇನಾ? ಓಕೆ. ನೀವು ಚೆನ್ನಾಗಿ ಅವಲಕ್ಕಿ ಸ್ವಲ್ಪ ಜಗ್ಗಿ ಹಾಕಮ್ಮ. ನನಗೆ ಜಾಸ್ತಿನೇ ಇದೆ. ತೋರ್ಸ ಇಲ್ಲ. ಓಹಾ, ನೋಡಿ ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ನಮ್ಮಮ್ಮ ಈ ಕೈ ರುಚಿನೇ ಬೇರೆ. ನಮ್ಗೆ ಏನಂದ್ರೆ ನಮ್ಮಮ್ಮನ ಕೈಯಲ್ಲಿ ಏನಂತಾರೆ, ಜಾದು ಇರುತ್ತೆ ಅಂತಾರಲ್ಲ, ಅದು ಇರುತ್ತೆ ನಮ್ಮಮ್ಮನ ಕೈಯಲ್ಲಿ. ಏನಿದ್ರು ಅಮ್ಮನ ಕೈ ಅಡಿಗೆ ಯಾವತ್ತೂ ಬಿಡಕ್ಕೆ ಹೋಗ್ಬೋದು. ಹಾಂ, ಇದು ಕಮ್ಮಿ ಅನಿಸುತ್ತೆ, ಬಟ್ ನೀರಲ್ಲಿ ಹಾಕಿದರೆ ಗಿಟ್ಟಾಗತ್ತೆ. ಸೊ ಅದಕ್ಕೋಸ್ಕರ ಇನ್ನು ಸ್ವಲ್ಪ ಅವಲಕ್ಕಿ ಆಕ್ಸಿಡೆಂಟ್ ನಮ್ಮಮ್ಮ ಹಾಕ್ತಾ ಇದ್ದಾರೆ. ಈಗ ಅದಾಗೋ ತನಕ ಸ್ವಲ್ಪ ನನ್ನ ದೇವ್ರ ಪೆಟ್ಟಿಗೆಯನ್ನು ತೋರಿಸ್ತೇನೆ. ಇದು ನಮ್ಮ ದೇವ್ರ ಮನೆ. ಈಗ ಒಳಗೆ ಹೋಗೋಣ. ನೋಡಿ, ಈಗ ಎಲ್ಲ ಇದ್ದಾರೆ. ಇನ್ನೂ ಆಲ್ಮೋಸ್ಟ್ ಇನ್ನೂ ಸೆಟ್ ಆಗಿಲ್ಲ, ಇನ್ನೂ ಎಲ್ಲೆಲ್ಲ ಹಂಗೆ ಇದ್ದಾವೆ. ನಾನು ಇದು ಮಾಡೋದು ಗೋಬಿ ಚೆನ್ನ ಎಲ್ಲ ಹಚ್ಕೊಳ್ಳೋದು, ಅದರಲ್ಲಿ ನಾನು ಮಳೆಯಲ್ಲೇ ಒಣಗಾಕಿದ್ದೀನಿ. ಅದು ನಮ್ಮ ಹನುಮಪ್ಪ. ನಮ್ಮ ತಾತ ಮುತ್ತಾತ ಎಲ್ಲ ಪೂಜೆ ಮಾಡಿದ್ದು ಹನುಮಪ್ಪ. ದೇವ್ರ ಪಡಿಗೆ ಹೆಂಗಿದೆ ನೋಡಿ. ಈಗ ಹೊರಗೆ ಹೋಗೋಣ ಬನ್ನಿ. ಈಗ ಹಂಗೆ ದೇವ್ರ ಬಾಗಿಲನ್ನ ಕ್ಲೋಸ್ ಮಾಡಿಬಿಟ್ಟು ಹೋಗೋಣ. ನಮ್ಮಮ್ಮ ಆಗಲಿ ಅಡುಗೆ ಫೈನಲಿ ರೆಡಿ ಆಗಿದೆ. ಈಗ ಈ ಪೂಜೆಯನ್ನು ಸ್ವೀಕಾರ ಮಾಡೋಣ. ನಾನು ರೆಡಿಯಾಗಿ ಕೂತಿದ್ದೀನಿ ಬಾಟಲ್ ಜೊತೆ. ನಮ್ಮಮ್ಮ ಬಂದರು. ಬಿಸಿ ಅವಲಕ್ಕಿ ತಿಂದ್ಬಿಟ್ಟು
ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ವೀಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹರೇ ಕೃಷ್ಣ.